ಏನೇ ಯೋಚನೆ ಮಾಡ್ತಿದ್ಯಾ? ಬಟ್ಟೆ ಬದಲಾಯಿಸ್ಕೊಂಡು ಕೈಕಾಲು ಮುಖ ತೊಳ್ಕೊಂಡು ಬಾ. ಬರೀ ಬೈದಿದ್ದು ಸಾಕು. ಇವಳೇನು ಚಿಕ್ಕವಳಲ್ಲ. ಕಂಪ್ನಿ ಆಫೀಸು ಅಂದಮೇಲೆ ಬೇರೆ ಬೇರೆ ಥರದ ಕೆಲಸಗಳಿರ್ತವೆ. ಅದು ನಿನಗೆ ಗೊತ್ತಾಗೋದಿಲ್ಲ. ಸುಮ್ಮನೆ ಇರೋ. ಹೌದು ರೀ, ನನಗೇನು ಗೊತ್ತಾಗಲ್ಲ. ಎಷ್ಟೇ ಆದರೂ ನನ್ನ ಚಕ್ಲಿ ಮಾಡೋಳಲ್ವಾ, ನೀವು ಹೊರಗಡೆ ಹೋಗಿ ದುಡಿಯೋರು. ಕಂದ, ನಿಮ್ಮಮ್ಮ ಫುಲ್ ರಾಂಗ್ ಆಗಿದ್ದಾಳೆ. ಒಂದು ಹೇಳಿದ್ರೆ ಇನ್ನೊಂದು ಹೇಳ್ತಾಳೆ. ನೀನು ಹೋಗು. ಆರ್ತಿ, ಹೋಗಿ ಧೂಪ ತಗೊಂಡು ಬಾ. ಮದುವೆ ಟೈಮ್ನಲ್ಲಿ ಹುಷಾರು ತಪ್ಪಾರ್ದು. ಏನೇ ಹಾಗೆ ಮುಖ ನೋಡ್ತಿದ್ಯಾ? ಒಳಗೆ ಹೋಗು. ಕೊಡಿಲ್, ನಾನು ಒರೆಸ್ತೇನೆ. ಯಾಕೋ ಇಷ್ಟು ಲೇಟ್ ಮಾಡಿಕೊಂಡೆ? ಆಫೀಸಲ್ಲಿ ಸಿಕ್ಕಾಬಿಟ್ಟೆ ಕೆಲಸ ಇತ್ತಮ್ಮ. ಅದು ಆಮೇಲೆ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಬೇರೆ ಬಂತು. ನನಗೆ ನಿನ್ನ ಬಗ್ಗೆ ಟೆನ್ಷನ್ ಇಲ್ಲ ಕಣೋ. ನೀನು ಲೇಟಾಗಿ ಬಂದರೂ ನನಗೇನು ಅನಿಸಲ್ಲ. ಯಾಕಂದರೆ ನಿನಗೆ ಜವಾಬ್ದಾರಿ ಇದೆ. ನನಗೆ ನಿನ್ನ ತಮ್ಮನ ಬಗ್ಗೆನೇ ಚಿಂತೆ. ಅವನೇನು ಮಾಡ್ದೆ ಈಗ? ಅವನಿಗೆ ಮುಂಗೋಪ ಜಾಸ್ತಿ. ಮನಸ್ಸಿಗೆ ಅನಿಸಿದ್ದನ್ನೆಲ್ಲ ನೇರವಾಗಿ ಹೇಳಿಬಿಡ್ತಾನೆ. ಯಾರ ಹತ್ರ ಮಾತಾಡ್ತಿದ್ದೀನಿ, ಏನು ಹೇಳ್ತಾ ಇದ್ದೀನಿ, ಯಾವುದೂ ಗೊತ್ತಾಗಲ್ಲ. ನೀನು ಒಂದ್ಸಲ ಅವನ ಹತ್ರ ಮಾತಾಡ್ತೀಯಾ? ಓಕೆ, ಬಟ್ ನೀವು ಟೆನ್ಷನ್ ಮಾಡ್ಕೋಬೇಡಿ. ಅವ್ನು ಸರಿಯಾದ ದಾರಿಲಿ ಇದ್ದಾನಮ್ಮ. ನೀವು ಪ್ರಾಮಿಸ್ ಮಾಡಿದ್ದೀನಿ ತಾನೆ ಅವನ್ನ ಸರಿ ಮಾಡ್ತೀನಿ ಅಂತ. ಸರಿ ಹೋಗ್ತಾನೆ ಬಿಡಿ. ಬಟ್ ಒಂದು ರಿಕ್ವೆಸ್ಟ್ ಅಮ್ಮ, ಅವನ ಮೇಲೆ ನಾವೆಲ್ಲ ಪ್ರೆಷರ್ ಹಾಕೋದು ಅದು ಸರಿಯಲ್ಲ. ಏನೋಪ್ಪ, ನಂಗೊಂದು ಅರ್ಥ ಆಗ್ತಿಲ್ಲ. ನಾನು ನಿನ್ನನ್ನೇ ನಂಬ್ತೀನಿ. ನೀನೇನಾದರೂ ಅಂದ್ಕೊಂಡ್ರೆ ಅದರಿಂದ ಹಿಂದೆ ಸರಿಯಲ್ಲ. ಹಗಲು ರಾತ್ರಿ ಅಂದ್ಕೊಳ್ದೆ ಅದನ್ನು ಕಷ್ಟಪಟ್ಟು ಸಾಧಿಸ್ತೀಯ. ಮಗ ಅಂದರೆ ನಿನ್ನ ಥರ ಇರಬೇಕು. ನೀನೇನಾದರೂ ಅಂದ್ಕೊಂಡ್ರೆ ಅದರಿಂದ ಹಿಂದೆ ಸರಿಯಲ್ಲ. ಹಗಲು ರಾತ್ರಿ ಅಂದ್ಕೊಳ್ದೆ ಅದನ್ನು ಕಷ್ಟಪಟ್ಟು ಸಾಧಿಸ್ತೀಯ. ಅಮ್ಮು, ಈಗ ಇಲ್ಲಿರೋದು ನಾವು 3 ಜನ. ಅಲ್ಲೇನಾಯ್ತು ಅಂತ ಹೇಳ್ಬೋದಲ್ವಾ? ಅಯ್ಯೋ, ಏನು ಅಂತ ಹೇಳಿ ಅಕ್ಕ ನನ್ನ ಗೋಳ್ನ. ಆ ಶುಂಠಿ ಶಂಕರ ನನ್ನ ಕೆಲಸದಿಂದ ತೆಗಿತೀನಿ ಅಂತ ಚಾಲೆಂಜ್ ಮಾಡಿದಾನೆ. ಆ ಚಾನ್ಸ್ಗೋಸ್ಕರ ಅವ್ನು ಕಾಯ್ತಿರ್ತಾನೆ. ಇವತ್ತು ನನ್ನ ಟ್ರಕ್ ಪಾರ್ಕಿಂಗ್ ಲಾಟ್ ಹತ್ರ ನಿಲ್ಸಿದ್ದ. ಅಲ್ಲಿ ಮಳೆ ಬಂತು, ಅದರಿಂದನೇ ಯಾವಾಂತರ ಎಲ್ಲ. ಅಗ್ರಜ, ನಂಗೊಂದು ಹೆಲ್ಪ್ ಮಾಡ್ತೀಯಾ? ಎಲ್ಲರನ್ನೂ ಎದುರಾಕೊಂಡು ಮದುವೆನೇ ಮಾಡ್ತಾ ಇದ್ದೀನಿ. ಅದಕ್ಕೆ ಇನ್ನೇನು ಹೆಲ್ಪ್ ಮಾಡಬೇಕಪ್ಪ? ಅದಕ್ಕೆ ಅಲ್ವಾ ನಿನ್ನ ಸೂಪರ್ ಮ್ಯಾನ್ ಅಂತ ಕರೆಯೋದು. ಈಗಲೂ ಅಷ್ಟೇ, ಮದುವೆಗೆ ಸಂಬಂಧಪಟ್ಟ ಹೆಲ್ಪೇ ಬೇಕಾಗಿರೋದು. ಆ ಕೆಲಸ ಮಾಡೋಕ್ಕೆ ನಿನ್ನಿಂದ ಮಾತ್ರ ಸಾಧ್ಯ. 10 ಜೊತೆ 11. ಸರಿ ಹೇಳು. ಮದುವೆ ಟೈಮಲ್ಲಿ ತಾರೆ ಸೀರೆ ಅನ್ನೋದೊಂದು ಇರುತ್ತಂತೆ. ಅದನ್ನು ಗಂಡನ ಕಡೆಯವರೇ ಕೊಡಬೇಕಂತೆ. ಅದಕ್ಕೆ ನಾನೊಂದು ಸೂಪರ್ ಆಗಿರೋ ಸೀರೆ ಕೊಡಿಸ್ತೀನಂತ ಆರ್ತಿ ಅವ್ರಿಗೆ ಹೇಳಿದೆ. ಕೊಡ್ಸು. ಕಾಸ್ಟ್ಲಿ ಸೀರೆ ಕೊಡ್ಸಿದ್ರೆ ಮನೇಲೆಲ್ಲ ಗೊತ್ತಾಗುತ್ತೆ, ಬೇಡ ಅಂತ ಅಂದರು. ಆಯಿತು, ಸ್ವಲ್ಪ ಕಮ್ಮಿದೆ ಕೊಡ್ಸು. ಏನು ಅಗ್ರಜ, ಮಾತೇ ಕೇಳಲ್ಲ ಅಂತೀಯಲ್ಲ ನೀನು. ವಿಷಯ ಹೇಳಾದ್ಮೇಲೆ ಇನ್ನೇನು ಮಾತು? ಆ್ಯಕ್ಚುಲಿ ಈಗ ಮ್ಯಾಟ್ರ್ ಬರುತ್ತೆ. ನನಗೆ ಸೀರೆ ಕೊಡ್ಸೋಕೆ ಆಸೆ ಇದ್ದರೆ ಅವ್ರು ತಗೊಳಕ್ಕೆ ರೆಡಿ ಇಲ್ಲ. ನನ್ನ ಹತ್ರ ಈ ಸೀರೆಲ್ಲ ತೊಗೊಂಡೋಗಿ ಕೊಡು ಅಂತ ಹೇಳ್ಬೇಡ ನೀನು. ಅಯ್ಯಯ್ಯೋ, ನೀನು ಡೈರೆಕ್ಟಾಗಿ ಕೊಡಬೇಕಾಗಿಲ್ಲ. ಹೇಗಿದ್ರು ನಿನಗೆ ರೌಡಿನಾದ್ನಿಗೆ ಸ್ವಲ್ಪ ಸೆಟ್ಟಿಂಗ್ ಇದೆಯಲ್ಲ, ಅವ್ರ ಮೂಲಕ ಸೀರೆನ ಆರ್ತಿಗೆ ತಲುಪೋ ಥರ ಮಾಡ್ತೀಯಾ? ವಾಟ್ ಯು ಜಸ್ಟ್ ಸೇ? ಸೆಟ್ಟಿಂಗ್ ಏನಾಗಂದ್ರೆ? ಹುಟ್ದಾಗಿಂದ ಹುಡುಗಿರು ಕಂಡ್ರೇ ಆಗದೆ ಇರೋನು ನನ್ನ ಮದುವೆ ನೆಪದಲ್ಲಿ ರೌಡಿನಾದ್ನಿ ಜೊತೆ ಓಡಾಡ್ತೀಯಲ್ಲ, ಅದೇ ಸೆಟ್ಟಿಂಗು. ತೆಗೆದೊಂದು ಬಿಡ್ಲಾ? ಸೆಟ್ಟಿಂಗ್ ಅಂತ ಸೆಟ್ಟಿಂಗು. ನಿನ್ನ ವಿಚಾರಕ್ಕೋಸ್ಕರ ಅವಳ ಜೊತೆ ಮಾತಾಡೋ ಹಾಗಾಗಿದೆ ಅಂತ ನಾನು ದಿನ ಹುಡ್ಕೊಳ್ತಿದ್ರೆ ಅದಕ್ಕೆ ಬೇರೆ ಬಣ್ಣನೇ ಬೆಳಿತಿದ್ಯಾ ನೀನು? ಆಯ್ತು ಬಿಡು, ಸೆಟ್ಟಿಂಗ್ ಅಲ್ಲ, ಇನ್ನೇನೋ. ಇನ್ನೇನು? ಅದೇನಪ್ಪ, ಜಸ್ಟ್ ಪರಿಚಯ, ಮಾತುಕತೆ ಅಷ್ಟೇ ಅಂತ ಹೇಳಕ್ ಬಂದೆ. ಅಷ್ಟೇ ಅಷ್ಟೇ. ಅದನ್ನ ಬಿಟ್ಟು ಜಾಸ್ತಿ ಯೋಚನೆ ಮಾಡೋದಕ್ಕೆ ಹೋಗ್ಬೇಡ ನೀನು. ಆಯ್ತು, ಮಾಡಲ್ಲ ಬಿಡು. ಆದರೆ ನೀನು ನಂಗೆ ಹೆಲ್ಪ್ ಮಾಡ್ತೀಯ ಅಲ್ವಾ? ನನ್ನ ಮುದ್ದು ಅಗ್ರಜ ಅಲ್ಲ ನೀನು, ನನ್ನ ಜಾಣಮರಿ ಅಲ್ವಾ? ಆಯ್ತು ಬಿಡು, ಮಸ್ಕ ಹೊಡಿಬೇಡ, ಮಾಡ್ತೀನಿ. ಅಗ್ರಜ, ನೀನು ಬರೀ ನನ್ಗೆ ಅಗ್ರಜ ಅಲ್ಲ, ನನ್ನ ತಾತನೂ ಕೂಡ. ವಿಕ್ರಾಂತ್, ಶರ್ಟ್ ಐರನ್ ಹೋಗುತ್ತೆ. ಅದು ಕೊಡೋದು ಆಫೀಸ್.
ಸತ್ತೋಗಿರೋ ತಂದಿದ್ದಾನೆ. ಅಯ್ಯ, ಮದ್ವೆ ಕೆಲಸ ಇನ್ನೂ ಬಾಕಿ ಇದೆ. ನೀನ್ ನೋಡಿದ್ರೆ ಇನ್ನೂ ತರಕಾರಿ ಎಣಿಸ್ತಾ ನಿಂತಿದ್ಯಲ್ಲಮ್ಮ. ನಾಳೆನೆ ಚಪ್ರ ಪೂಜೆ ಅಂತ ಬೇರೆ ಹೇಳಿದ್ಯಾ. ಅಯ್ಯೋ, ಈಗಿರೋ ಟೆನ್ಷನ್ ಸಾಲದು ಅಂತ ನೀನು ಬೇರೆ ತಲೆ ಕೆಡಿಸ್ತಿದ್ಯಾನೆ. ನೋಡು, ನಾನು ಆರ್ತಿನ ಕರ್ಕೊಂಡು ಮುಹೂರ್ತದ ಸೀರೆ ಕೊಂಡ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ಇನ್ನು ಉಳಿದಿದ್ದೆಲ್ಲ ಗಂಡನ ಮನೆಯವ್ರು ನೋಡ್ಕೋತಾರೆ. ಓಹೋ, ಅಮ್ಮನವ್ರಾಗ್ಲೇ ಫ್ಯೂಚರ್ ಪ್ಲಾನ್ ಬೇರೆ ರೆಡಿ ಮಾಡಿದ್ದೀರೋ? ನಾನು ನಿಮ್ಮಮ್ಮ ಕಣೆ. ಹಾಗೆಯೇ ನಿನಗೆ ಯಾವಾಗ ಪುರ್ಸೊತ್ತಾಗುತ್ತೋ ನಿನ್ನ ತಂಗೀರನ್ನ ಕರ್ಕೊಂಡು ಅವ್ರಿಗೇನು ಬೇಕೋ ಅದನ್ನು ಕೊಡಿಸ್ಬಿಡು, ಗೊತ್ತಾಯ್ತಾ? ಅಷ್ಟಾಗ್ಬಿಟ್ರೆ ಚಪ್ರದ ಪೂಜೆ ಆದಂಗೆ ಲೆಕ್ಕ. ಓಕೆ, ನಾನು ಆಫೀಸ್ಗೆ ಹೋಗ್ಬಿಟ್ಟು ಬರ್ತೀನಿ. ಹಾಂ, ಆಮೇಲೆ ನಿನ್ನ ಬಾಸ್ಗೆ ಹೇಳು 2 ವಾರ ರಜಾ ಬೇಕು ಅಂತ, ಅದು ಕಟ್ನಿಟ್ಟಾಗಿ. ಮದುವೆ ಅಂದರೆ ಏನು ಸುಮ್ಮನೆನಾ? ಬೆಟ್ಟದಷ್ಟು ಕೆಲಸ ಇರುತ್ತೆ. ಶುಂಠಿ ಶಂಕರನ್ ಚಾಲೆಂಜ್ ಮುಗಿಯೋಕೆ ಇನ್ನೂ 2 ದಿನ ಇದೆ. ಈಗಲೇ ರಜಾ ಕೇಳಿದ್ರೆ ರಿಸೈನ್ ಮಾಡಿ ಪರ್ಮನೆಂಟಾಗಿ ರಜಾ ತಗೋ ಅಂದ್ಬಿಡ್ತಾನೆ. ಏಯ್, ಏನು ಯೋಚನೆ ಮಾಡ್ತಿದ್ದೆ? ಹೇಳಿದ್ದು ಅರ್ಥ ಆಯ್ತು ತಾನೇ? ಇವನಿಗೆ ನನ್ನ ಮಾತು ಹೇಗೆ ಕೇಳಿಸುತ್ತೋ ಏನೋ. ಅದೇನೋ ಟೆಲಿಪತಿ ಅಂತಾರಲ್ಲ, ಅದೆಲ್ಲ ವರ್ಕ್ ಆಗುತ್ತಾ? ನೆನ್ಸ್ಕೊಂಡ ತಕ್ಷಣ ಕಾಲ್ ಮಾಡ್ತಿದ್ದಾನಲ್ಲ. ಯಾರ್ದೇ ಫೋನು? ನಮ್ಮ ಬಾಸ್ ತಮ್ಮ. ಹೇಳಿ ಬಾಸ್. ಇವತ್ತು ನೀನು ಆಫೀಸಿಗೆ ಬರೋದು ಬೇಡ. ಬಜರಂಗಿ, ನೀನ್ ಹೆವಿ ಗ್ರೇಟು. ನಾನೇ ರಜಾ ಕೇಳೋಣ ಅಂತಿದ್ರೆ ಇವನೇ ಕಾಲ್ ಮಾಡಿ ರಜಾ ಸ್ಯಾಂಕ್ಷನ್ ಮಾಡ್ತಿದ್ದಾನೆ. ಇವನಿಗೂ ಸ್ವಲ್ಪ ಒಳ್ಳೇದು ಮಾಡು, ಪರವಾಗಿಲ್ಲ. ಹಲೋ, ನಾನು ಇನ್ನೂ ಮಾತಾಡೋದಿದೆ, ಕೇಳಿಸ್ಕೊತಿದ್ಯಾ ಅಥವಾ ಅಲ್ಲೆಲ್ಲರೂ ಸತ್ತೋಗಿದ್ಯಾ? ನೀವೇ ರಜಾ ಕೊಡ್ತೀನಿ ಅಂದ್ರೆ ಹೆಚ್ಚು ಕಮ್ಮಿ ಹಾರ್ಟ್ನಿ ತಗೋ ವಿಚಾರನೇ. ಅದಕ್ಕೆ ಸುಧಾರಿಸ್ಕೊಳ್ಳೋಕೆ ಸ್ವಲ್ಪ ಟೈಮ್ ಆಯ್ತು. ಲೀವ್ ಕೊಡ್ತಿರೋದು ನಿಮ್ಮ ಮನೆ ಕೂತ್ಕೊಂಡು ಚಕ್ಲಿ ತಿನ್ನು ಅಂತಲ್ಲ. ಮದುವೆನಲ್ಲಿ ಧಾರೆ ಸೀರೆನ ಗಂಡಿನ ಕಡೆಯವರೇ ಕೊಡ್ಬೇಕಂತ. ವಿಕ್ರಾಂತ್ ಸೀರೆ ಕೊಡ್ತೀವಿ ಅಂತ ಹೇಳಿದಕ್ಕೆ ಆರ್ತಿ ಒಪ್ಲಿಲ್ವಂತೆ. ಸೊ ನಾನು ಮನೇಲೆ ಕೂತು ಅಪ್ಪಂಗೆ ಒಪ್ಸ್ಬೇಕು ಅಷ್ಟೇ ತಾನೆ? ಓಕೆ ಬಾಸ್. ಹಲೋ ಡ್ರಾಮಾ ಕ್ವೀನ್, ಪೂರ್ತಿ ಮಾತು ಕೇಳೋವರೆಗೂ ಪೇಷನ್ಸ್ ಇರಲಿ. ನೀನು ಯಾವಾಗಲೂ ಕೆಲ್ಸಕ್ಕೆ ಚಕ್ಕರ್ ಹಾಕೋದಕ್ಕೆ ಕಾಯ್ತಿರ್ತಿ ಅಂತ ನಂಗೆ ಚೆನ್ನಾಗಿ ಗೊತ್ತು. ಇದ್ಯಾಕೋ ಔಟ್ ಆಫ್ ಸಿಲೆಬಸ್ ಅನಿಸ್ತಿದೆ. ಮ್ಯಾಟ್ರು ಯಾವತ್ತು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇರಬೇಕು. ಅಷ್ಟೆಲ್ಲ ಏನೂ ಸೀನ್ ಇಲ್ಲ. ಕಾರ್ಯವಸಿ ಕತ್ತೆ ಕಾಲು ಹಿಡಿ ಅಂತ ಹೇಳ್ತಾರಲ್ಲ, ಅಷ್ಟೇ. ನಾನೇಕೋ ಕತ್ತೆ ಹಾಕ್ತೀನಿ, ನೀನ್ ಕತ್ತೆ ನಿಂತ. ಫೋನ್ ಕಟ್ ಆಗಿದೆಯಲ್ಲ, ನಾನೇ ಇಷ್ಟೊಂದು ಎಕ್ಸೈಟ್ ಆಗ್ತಿದ್ದೀನಿ. ಏಯ್, ಬರೀ ಶುಂಠಿ ಶಂಕರ ಅಲ್ವೋ? ಹಾಗಲಕಾಯಿ ಶಂಕರ, ಬೆಳ್ಳುಳ್ಳಿ ಶಂಕರ, ಮಲ್ಗದ್ ಶಂಕರ.